ಸರಿ ಕಮಲಾ, ಸರಿ ಅಕ್ಕ, ಬರ್ತೀವಿ ನಾವಿನ್ನ. ಸರಿಯಪ್ಪ, ಆಯ್ತು, ಒಳ್ಳೇದಾಗಲಿ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಕಮಲಾ, ಸೀತಾ ಎಲ್ಲಿಗೆ ಹೋಗಿದ್ದಾಳೆ? ಮನೆ ತಗೋ ಇರ್ಲಿಲ್ಲ, ಅಲ್ಲಿ ಮನೆ ತಗೆ ಅವ್ರ ಅತ್ತೆ ಮಾವ ಯಾರು ಇರ್ಲಿಲ್ಲ. ಗಂಡ ಇನ್ನೇನು ಕೆಲ್ಸಕ್ಕೆ ಹೋಗ್ತಾನಯ್ಯಪ್ಪ. ಉಪ್ಪಿನಕಾಯಿ ಮಾಡಕ್ ಹೋನು, ಅಲ್ಲಿ ಶೆಡ್ ಹತ್ರನೂ ಹೋಗಿಲ್ಲ. ಶೆಡ್ನು ಬಾಗ್ಲ ಹಾಕಿತ್ತು. ಎಲ್ಲಿಗೆ ಹೋಗ್ಯಾರ ಇಬ್ರು? ಹೌದಾ, ಸೀತಾನು ಇಲ್ವಾ? ಸೂಜಿ ಅದೇನೋ ಉಪ್ಪಿನಕಾಯಿ ಮಾಡಕ್ಕೆ ಏನೇನೋ ಮಸಾಲೆ ಐಟಮ್ ಅದು ಇದು ಏನೇನೋ ತರಬೇಕು ಅಂತ ಹೇಳ್ತಿದ್ಲು. ಎಲ್ಲ ಉಪ್ಪಿನಕಾಯಿ ಮಾಡಕ್ ಹೋಗಿ ಹಂಗೆ ಹೋಗಿರ್ಬೇಕೇನೋ ಟೌನ್ಗೆ. ಏನಾದ್ರು ಹಂಗೆ ಹೋಗ್ತೀವಿ, ಹೋದ್ರೆ ಮಧ್ಯಾಹ್ನ ಬರಲ್ಲ ಊಟಕ್ಕೆ ಅಂತ ಹೇಳ್ತಿದ್ಲು. ಸೀತಾನು ಹಂಗಾರೆ ಸೀತನು ಕರ್ಕೊಂಡೇ ಹೋಗಿರ್ಬೇಕೇನೋ. ಈಟತ್ತಿಗೆ ಬರ್ಬೇಕಾಗಿತ್ತು, ಬೆಳಗ್ಗೆ ಹೋಗಿರೋದು. ಹೌದಾ? ಅಯ್ಯೋ, ನಾವು ಸೀತನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ನೋಡಿದ್ವಿ, ಆದ್ರೆ ಅವ್ರ ಮನೆ ಬಗ್ಗೆ ಯಾರು ಇರ್ಲಿಲ್ಲ. ಅದಕ್ಕೆ ಬಿಡತ್ತ, ನಮಗೂ ಟೈಮ್ ಆಗುತ್ತೆ, ನಮ್ಮ ಪಾಪನ್ ಬೇರೆ ಬಿಟ್ಟು ಬಂದಿದೀವಲ್ಲ. ಇನ್ನೊಂದ್ಸಲ ಮಾತಾಡ್ಸೋದಾಯ್ತು ಸೀತನ ಅಂತ ನಾವು ಹೋಗೋಣ ಅಂತ ಹೊರಟಿದ್ವಿ. ಏಟತ್ತಿಗೆ ಬರ್ತಾರೋ ನಾಳೆ ಬೈಗಾತು, ನಾವು ಊರಿಗೆ ಹೋಗ್ಬೇಕಾಗಿತ್ತು. ನಮ್ಮ ಅತ್ತೆ ಬೇರೆ ಒಂದೇನೆ ಅಲ್ಲಿ, ಅವನ್ ಬೇರೆ ಸುಮ್ಮನಿರಲ್ಲ ನಮ್ಮ ಪಾಪ. ಹಂಗಾಗಿನ ಸೀತಾ ಇದ್ದಿದ್ರೆ ಮಾತಾಡ್ಸ್ಕೊಂಡು ಹೋಗೋದಾಯ್ತು. ತಿರ್ಗಿ ಬೇಜಾರು ಮಾಡ್ಕೊಂತಾಳೆ ನಮ್ಮ ಅಣ್ಣ ನಮ್ಮ ಅತ್ತಿಗೇನು. ಊರಿಗೆ ಬಂದು ನಾನು ಮಾತಾಡ್ಸಂಗೆ ಹಂಗೆ ಹೋಗ್ಯವ್ರೆ ಅಂತಾನ. ಏಟತ್ತಿಗೆ ಬರ್ತಾರೋ ಏನೋ. ಇನ್ನೇನು ಆಲೇನೆ ಸಾಯಂಕಾಲ ಆಯ್ತು, 5 ಗಂಟೆ ಆಯ್ತು. ಇನ್ನೇನು ಗೊತ್ತಾರೆ ಇವಾಗಲಾಗಲ್ಲ. ಅವರು ಮಧ್ಯಾಹ್ನ ತನಕ ಯಾಕೆ ಉಪ್ಪಿನಕಾಯಿ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಹೋಗ್ತೀವಿ ಅಂದ್ರು. ಯಾಕಂದ್ರೆ ಏನೋ ಯಾವ್ದೋ ಅರ್ಜೆಂಟ್ ಇತ್ತಂತೆ, ಅದನ್ನ ಮಾಡಿಟ್ಬಿಟ್ಟು 12 ಗಂಟೆ 1 ಗಂಟೆಗೆ ಹೋಗ್ತೀವಿ ಅಂತ ಹೇಳ್ತಿದ್ಲು ನಮ್ಮ ಸೂಜಿ. ಎಲ್ಲ ಮಧ್ಯಾಹ್ನದಾಗ ಹೋಗ್ಯಾರೆ, ಅದಕ್ಕೆ ತಡವಾಗೈತೆ ಬರೋದು. ಇರ್ರಿ ಹೋಗಿರಿ ಅಂತ ಏನು ಬತ್ತಾಳೆ ಈಗಲಾಗ್ಲ ಮಾತಾಡ್ಸ್ಕೊಂಡು ಹೋಗಿರಿ ಅಂತ. ತಿರ್ಗ ಅವಳು ಬೇಜಾರು ಮಾಡ್ಕೊಂತಾಳೆ. ನೋಡು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅದು ಬಂದು ನಮ್ಮ ಅಂತಕ್ಕೆ ಬಂದೇ ಇಲ್ಲ ಅಂತಾನ ಸಿಟ್ ಮಾಡ್ಕೊಂಬಲ್ಲಿ. ನೀವು ಅಲ್ಲಾಚನೆ ಬಂದಿದ್ರಲ್ಲಿ ಯಾರನ್ನ ಅಕ್ಕಪಕ್ಕ ಕೇಳ್ಬೇಕು ಬೇಡವೋ, ಯಾವಾಗ ಬರ್ತಾರೆ ಏನು ಅಂತ ಕೇಳಿಬೇಕ. ಅವ್ರ ಅತ್ತೆ ಮಾವ ಏನೋ ಊರಾಗಿಲ್ವಂತೆ, ಅವಳು ಎಲ್ಲ ಉಪ್ಪಿನಕಾಯಿ ಮಾಡಕ್ ಹೋಗಿರ್ಬೇಕೇನೋ ಅಂತ ಅಂದ್ರು. ನಾವು ಬಿಡ ಆಮೇಲೆ ಬರೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಮಾತಾಡ್ಸೋಣ ಲಕ್ಷ್ಮಿ ಅತ್ತಿಗೆನ ನೋಡ್ಕೊಂಡು, ಆಮೇಲೆ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು, ಆಮೇಲೆ ಸೀತನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಇವಾಗ ಬರ್ಬೇಕ ನೋಡಿವ, ಅಲ್ಲಿ ಯಾರು ಇರ್ಲಿಲ್ಲ. ಅದಕ್ಕೆ ಬಿಡತ್ತ ಅಂತ ಇನ್ನೇನು ಊರಿಗೆ ಹೋಗೋಣ ಅನ್ಕೊಂಡಿದ್ವಿ. ಅಷ್ಟೊತ್ತಿಗೆ ಕಮಲಾ ಸಿಕ್ಕಿ, ಕಮಲಾ ಕರ್ಕೊಂಬಂದ್ಲು ಇಲ್ಲಿಗೆ. ಯಾವಾಗ ಬರ್ತಾಳೋ ಏನೋ ನಮ್ಮ ಸೀತಾ. ಜಿಲೇಬಿ ಅಕ್ಕ, ಯಾವಾಗ ಬಂದ್ರಿ? ಸುಜಿ ಬಂದ್ಯಾ? ನಮ್ ಸೀತಾ ಎಲ್ಲಿ? ಬಂದ್ಲ ಅವಳನು? ಎಲ್ಲಿಗೆ ಹೋಗಿದ್ರಿ? ಏನೋ ಎತ್ತ ತರಕ್ಕೆ ನಾನು ಹೋಗಿದ್ದೀರೇನೋ ಅಂತ ಹೇಳ್ತಾ ಇದ್ಲು ಕಮಲಾ. ಅದು ಉಪ್ಪಿನಕಾಯಿ ಮಾಡಕ್ಕೆ ಏನೋ ಮಸಾಲೆ ಐಟಮ್ ಬೇಕಾಗಿತ್ತು, ಅದಕ್ಕೆ ಟೌನಿಗೆ ಹೋಗಿದ್ವಿ. ಸೀತಾನು ಬಂದಿದ್ಲು, ಇಬ್ರು ಹೋಗಿದ್ವಿ. 11 ಗಂಟೆ ತನಕ ಏನೋ ಮಾಡಿದ್ವಿ, ಆಮೇಲೆ 11 ಗಂಟೆ ಮೇಲೆ ಹೋದ್ವಿ. ಹೌದಾ? ನಾವು 10 ಗಂಟೆಗೆ ಬಂದಿದ್ವಿ. ಲಕ್ಷ್ಮಿ ಅತ್ತಿಗೆ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು, ಹಂಗೆ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಆಮೇಲೆ ಸೀತಾರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡ್ವಿ. ಅಷ್ಟೊಳಗೆ ನೀವು ಅಲ್ಲೇನೆ ಊರು ಬಿಟ್ಟು ಟೌನಿಗೆ ಹೋಗಿದ್ದೀರಿ ಯಾಕೆ ತರಕ್ಕೆ. ನಾವಿವಾಗ ಹೋಗ್ತಿದ್ದೀವಿ, ನೀವು ಬರ್ದಿದ್ರೆ. ಪಾಪನ್ ಬೇರೆ ಬಿಟ್ಟು ಬಂದಿದ್ವಲ್ವಾ, ಅದಕ್ಕೆ. ಹೌದಾ? ನಡೀರಿ ಒಳಿಕೆ, ಊಟ ಮಾಡ್ಕೊಂಡು ಹೋಗಿರಂತೆ ನಿಧಾನಕ್ಕೆ. ಸೀತಾನು ಮಂತಕ್ಕೆ ಹೋದ್ಲು ಈಗಿನ. ಇಲ್ಲಮ್ಮ ಸೂಜಿ, ಈಗಿನ ಊಟ ಮಾಡ್ಕೊಂಡೇನೆ ಹೊರಟಿದ್ವಿ. ನೀವು ಯಾವಾಗ ಬರ್ತಿರೋ ಏನೋ ಅಂತಾನ ಅಂದ್ಕೊಂಡಿದ್ವಿ. ಹೋಗೋಣ ಬಿಡು, ಸೀತನ ಇನ್ನೊಂದ್ಸಲ ಮಾತಾಡ್ಸೋಣ ಅಂತಾನ. ಅಷ್ಟೊಳಗೆ ಹೆಂಗೋ ಬಂದ್ಬಿಟ್ರಲ್ಲ, ಈಗ ಅರ್ಜೆಂಟು ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ. ಬರ್ತೀವಿ. ನಿಮ್ಮ ಮನೆ ತುಂಬಾ ಚೆನ್ನಾಗೈತೆ. ಹೌದಾ? ಥ್ಯಾಂಕ್ಸ್ ಅಣ್ಣ. ಸರಿ ಬರ್ರಿ, ನಾನೇ ಕರ್ಕೊಂಡು ಹೋಗ್ತೀನಿ ಮನೆ ತಕ್ಕೆ. ಅತ್ತೆ ಅತ್ತೆ, ಈ ಬ್ಯಾಗ್ ತಗೊಂಡು ಒಳಕಿಗ್ರಿ. ಸರಿ ಕೊಡೆ ಸುಜಿ. ಅವ್ರ ಆಲೇನೆ ಪಾಪ ತಂಗಿ ನೋಡ್ದಲೇನೆ ಊರಿಗೆ ಹೋಗ್ತೀವಿ, ಟೈಮ್ ಆಗುತ್ತೆ ಅಂತ ಹೇಳ್ತಿದ್ಲು. ಹೆಂಗೋ ಬಂದ್ರಲ್ಲ ನೀವು, ಹೋಗಿ ಮಾತಾಡ್ಸ್ಕೊಂಡು ಹೋಗ್ರಿ. ಹೋಗ್ ಸುಜಿ ನೀನು ಜೊತೆಗೆ. ಸರಿ ಕಮಲಕ್ಕಯ್ಯ, ಹೋಗ್ ಬರ್ತೀನಿ. ನಡಿಯಮ್ಮ ಕಮಲ. ಮಣಿ ಎದ್ದವಳು ಏನೋ ಹಾಲು ಪಾಲು ಕುಡ್ಸೋಗ ಹೋಗಿ. ಅಯ್ಯೋ, ಬ್ಯಾಗ ಅಲ್ಲೇ ಲಕ್ಷ್ಮಿ ಅತ್ತಿಗೆ ಮನೆಗೆ ಬಿಟ್ಟು ಬಂದ್ವೇನಪ್ಪ. ಏನು ತರ್ಲಿಲ್ವಲ್ಲ ಸೀತನ್ಗೆ. ರೀ, ದುಡ್ಡಿದ್ರೆ ದುಡ್ಡೇ ಕೊಟ್ಟೋಗೋಣ, ಅವಳೆ ಏನಾದ್ರು ತಾಂತಾಳೆ. ಸರಿ ಆಯ್ತು ಬಾ ಜಿಲೇಬಿ. ಅವಳೇನೇನು ಕೇಳಲ್ಲ. ನಾವು ಬಂದಿರೋದು ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಮಾತಾಡ್ಸ್ಕೊಂಡು ಬೇಗ ಹೋಗ್ಬಿಡೋಣ. ಸೀತಾ, ಏ ಸೀತಾ. ಸುಜಿ, ಏನು ಅಣ್ಣ ಯಾವಾಗ ಬಂದ್ರಿ? ಅತ್ತಿಗೆ ಬರ್ರಿ. ಏನಣ್ಣ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಅಯ್ಯೋ, ನಾವು ಬೆಳಗ್ಗೆನೆ ಬಂದಿದ್ವಮ್ಮ, ಆದ್ರೆ ನೀನೇ ಇರ್ಲಿಲ್ಲ. ನಾವು ಬೆಳಗ್ಗೆ 10 ಗಂಟೆಗೆ ಬಂದಿದ್ವಿ. ಹೌದಾ? ನಾನು 10 ಗಂಟೆಗೆ ಇಲ್ಲೇ ಇದ್ನಲ್ಲ. ನಾವು 11 ಗಂಟೆಗೆ ಏನೋ ಟೌನ್ಗೆ ಹೋಗಿದ್ದಲ್ವೇನೆ ಸುಜಿ? ನೀವು 11 ಗಂಟೆಗೆ ಹೋಗಿದ್ದೀರಾ, ನಾವು 10 ಗಂಟೆ ಬಂದು ಸೀದಾ ನಿಮ್ಮಂತಕ್ಕೆ ಬರಲಿಲ್ಲ. ಲಕ್ಷ್ಮಕ್ಕಗೆ ಕಾಲು ಮುರಿದೈತಲ್ವಾ, ಅಲ್ಲಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಇವ್ರ ಅಕ್ಕನ ಮಾತಾಡ್ಸ್ಕೊಂಡು ಆಮೇಲೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. ಆದರೆ ಅಷ್ಟರೊಳಗೆ ನೀನು ಸೂಜಿ ಜೊತೆಗೆ ಎಲ್ಲ ಹೋಗ್ಬಿಟ್ಟಿದ್ಯಾ. ಅದಕ್ಕೆ ನಾವಿನ್ನೇನು ಮಾಡೋದು ಅಂತನ ಇವರು ಯಾರ್ಯಾರು ಇವ್ ನಾದ್ನಿ ಏನೋ ಕಮಲ, ಹುಡುಗಿ ಸಿಕ್ಕಿತ್ತಾ, ಮಂತ ಕರ್ಕೊಂಡು ಹೋತು. ತಿರುಗಿ ಮಂತಕ್ಕೆ ಹೋಗಿ ಇಷ್ಟೊತ್ತಾಯ್ತು, ಅಲ್ಲೇ ಉಳ್ಕೊಂಡು ಇನ್ನೇನು ಹೋಗೋಣ ಅಂತ ಹೊರಟಿದ್ವಿ. ಅಷ್ಟೊತ್ತಿಗೆ ಸೂಜಿ ಬಂದ್ಲು. ಅವಾಗ ಸೂಜಿ ಎಲ್ಲ ಹೇಳಿದ್ಲು, ನಾವು ಹಿಂಗೆ ಹೋಗಿದ್ವಿ, ಸೀತಾನು ಬಂದಿದ್ಲು ಅಂತಾನ. ಅದಕ್ಕೆ ಕರ್ಕೊಂಬಂದ್ಲು ಅವಳೇನೆ. ಚೆನ್ನಾಗಿದ್ಯೇನಮ್ಮ? ಹೌದಣ್ಣ. ಲಕ್ಷ್ಮಕ್ಕಗೆ ಪಾಪ ಕಾಲು ಮುರಿದ್ಬಿಟ್ಟೈತಿ, ನೋಡ್ಕೊಂಬಂದ್ರ ಚೆನ್ನಾಗಿತ್ತಾ? ಅದೇ ಇನ್ನೂ ಆಸ್ಪತ್ರೆಯಿಂದ ಬಂದೇವ್ರೆ. ನೋವೆಲ್ಲ ವಾಸಿ ರಾಡಾಕ್ಯವ್ರಂತೆ. ಇನ್ನು 1 ತಿಂಗಳು 1.5 ತಿಂಗಳು ಬೇಕಂತೆ ಚೆನ್ನಾಗಾಗಕ್ಕೆ. ನಾವ್ ಅಲ್ಲೇ ಹೋಗೋಣ ಅಂದ್ಕೊಂಡಿದ್ವಿ ಕಣೆ ಸೀತಾ. ಹೆಂಗೋ ಬಂದಿಯಲ್ಲ, ಬಿಡು, ನಿನ್ನ ನೋಡ್ದಂಗಾಯ್ತು.
ಪಾಪನ ಬಿಟ್ಟು ಬಂದಿದ್ವಿ ಹಂಗಾಗಿ ಇಲ್ದಿದ್ರೆ ಇದ್ದು ಹೋಗ್ತಿದ್ವಿ. ಅಯ್ಯೋ ಬರಿ ಬರಿ ಒಳಕ್ಕೆ ಮೊದ್ಲು, ಆಮೇಲೆ ಮಾತಾಡೋಣ. ಅಣ್ಣ ಕುತ್ಕೊಳ್ಳೋಣ. ಅದಕ್ಕೆ ಕುಕ್ಕಳ್ರಿ. ಹಂಗೂನು ಸೂಜಿ ಹಂಗನ್ನು ನಾನು ಊರಿಗೆ ಹೋಗಿದ್ನಲ್ಲ ಅವಾಗ ನಿಮ್ಮ ಅಂತಕ್ಕೆ ಹೋಗಿದ್ದೆ, ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೆಗೂ ಹೇಳ್ದೆ ಹಿಂಗೆ ಲಕ್ಷ್ಮಕ್ಕೈಗೆ ಹಿಂಗೆ ಕಾಲು ಮುರ್ದೈತೆ ಅಂತನ ಬರ್ಬೇಕು ನೋಡ್ಕೊಂಬರಕ್ಕೆ ಅಂತನ ಹೇಳ್ತಿದ್ರು ಕಣೆ ಸೀತಾ ಅಂತಂದ್ಲು. ನಾನು ಬರ್ತಾರೇನೋ ಯಾವಾಗ ಬರ್ತಾರ ಅಂತ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ನಾವು ಟೌನ್ಗೆ ಹೋದ್ವಿ. ನೀವು ಇವತ್ತೇ ಬರ್ತೀರಾ ಅಂತ ಗೊತ್ತಾಗಿದ್ರೆ ನಾನು ಎಲ್ಗೂ ಹೋಗ್ತಾನೆ ಇರ್ಲಿಲ್ಲ, ಮಂತಾಗೆ ಇರ್ತಿದ್ದೆ. ಹೋಗ್ಲಿ ಬಿಡು, ಈಗ ಇನ್ನೇನು ಏನ್ ನಾವೇನೇನು ಆಲೇನೆ ನೀನ್ ಮಾತಾಡ್ಸ್ತಲೆ ಹೊರಟೋಗಿಲ್ವಲ್ಲ, ಇಲ್ಲೇ ಇದೀವಲ್ಲ. ನಿಮ್ಮ ಅತ್ತೆ ಮಾವ ಎಲ್ಗೆ ಹೋಗ್ಯವ್ರೆ? ಅವರು ಇರ್ಲಿಲ್ಲ. ಅವರು ಯಾವ್ದೋ ಸಂಬಂಧಿಕರದು ಮದ್ವೆ ಐತೆ ಅಂತಾನ ಅಲ್ಲಿಗೆ ಹೋಗವ್ರೆ. ಅವರು ನಾಳಿಕೆ ಬರೋದು, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಯವ್ರೆ. ಅವರು ಬರೋದು 6 ಗಂಟೆ ಆಗುತ್ತೆ. ಹೌದಾ? ಮತ್ತೆ ಕರ್ಣನ್ ಕರ್ಕ ಬರಕ್ಕಿಲ್ವಣ್ಣ? ಅಮ್ಮ ಹೆಂಗೈತೆ, ಚೆನ್ನಾಗೈತಾ? ಹ್ಞೂ ಎಲ್ಲ ಚೆನ್ನಾಗಿದ್ದಾರೆ. ನಾವು ಅದೇ ಜಾಲ್ ನೋಡ್ಕೊಂಡು ಹೋಗೋಣ, ಅಮ್ಮಗೆ ಬೇರೆ ಚೆನ್ನಾಗಿಲ್ವಲ್ಲ, ಅವ್ನು ಇನ್ನೇನು ಕರ್ಕೊಂಬರೋದು, ಅಮ್ಮಿಗೂ ಬೇಜಾರತ್ತ, ಅವ್ನು ನೋಡ್ಕೊಂಡು ಅಲ್ಲೇ ಇರುತ್ತೆ ಅಂತ ನಾವು ಅಲ್ಲೇ ಬಿಟ್ಟು ಬಂದ್ವಿ. ಸಾಯಂಕಾಲ ಅಷ್ಟೊತ್ತಿಗೆ ಬರ್ತೀವಿ ಅಂತಾನೆ ಹೇಳಿ. ಹಂಗಾಗಿ ಹೋಗ್ಬೇಕು ಸೀತಾ, ಹೋಗ್ತೀವಿ ನಾವು. ನಿನ್ನ ಗಂಡ ಎಷ್ಟೊತ್ತಿಗೆ ಬರ್ತಾರೋ ಏನೋ, ನಾನು ಹೋಗ್ತೀವಿ. ಯಾಕಂದರೆ ಅಮ್ಮ ಒಂದೇ ಅಲ್ಲ ಅಲ್ಲಿ. ಅಯ್ಯೋ ಅಣ್ಣ ಇರ್ರಿ, ಬೆಳಗ್ಗೆ ಹೋಗಿರಂತೆ, ಹಿಂಗೆ ಬಂದು ಹಂಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಮನೆಯವರು ಬರ್ತಾರೆ 6 ಗಂಟೆ ಹಿಂಗೆ. ಯಾಕಂದ್ರೆ ಚಿಕನ್ ಏನೋ ಕಟ್ ಮಾಡಿಸ್ಕೊ ಬರ್ತಾರೆ, ಸಾರು ಮಾಡ್ತೀನಿ, ಕೋಳಿ ಸಾರ ಊಟ ಮಾಡ್ಕೊಂಡು ನಿಧಾನಕ್ಕೆ ಬೆಳಗ್ಗೆಗೆ ಯಾಕಂದ್ರೆ ಚಪಾತಿ ಮಾಡ್ತೀನಿ, ಅದೇ ಉಳಿದಿರುತ್ತಲ್ಲ ಅದಕ್ಕೆ ಚಪಾತಿ ತಿನ್ಕೊಂಡು ಹೋಗಿರಂತೆ. ಅಯ್ಯೋ ಸೀತಾ, ನಾವು ಸಾಯಂಕಾಲದ ಅಷ್ಟೊತ್ತಿಗೆ ಬರ್ತೀವಿ ಅಂತ ಅಮ್ಮಗೆ ಹೇಳಿ ಬಂದಿದ್ದೀನಿ, ಕಾಯ್ತಾ ಇರುತ್ತೆ ಅಮ್ಮಯ್ಯ. ಅದಕ್ಕೆ ಇನ್ನೊಂದ್ಸಲ ಯಾವಾಗಾದ್ರೂ ಬಂದಾಗ ಇದು ಬಿಟ್ಟು ಹೋಗ್ತೀವಿ ಬಿಡು, ಇವಾಗ ಹೋಗ್ತೀವಿ. ಬೇಜಾರು ಮಾಡ್ಕೊಬೇಡ, ನಿನ್ನ ಗಂಡ ನಿಮ್ಮ ಅತ್ತೆ ಮಾವ ಬಂದರೆ ಹೇಳು ಬಂದಿದ್ರು ಅರ್ಜೆಂಟು ಅಂತ ಹೋದ್ರು ಅಂತಾನ. ಅಯ್ಯೋ ಅಣ್ಣ ಏನಣ್ಣ, ನನಗೆ ತುಂಬಾ ಬೇಜಾರಾಗುತ್ತೆ. ನೀವು ಈಗಿನ ಬಂದಿದ್ದೀರಾ, ಆಲೇನೆ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀರಾ. ಸುಮ್ಮನೆ ಪಾಪನು ಕರ್ಕೊಂಡ್ ಬಂದಿದ್ರೆ ಅಮ್ಮ ಹೆಂಗೋ ಒಂದೇ ಇರೋದು, ಅಲ್ಲಿ ಪಕ್ಕದ ಮನೆಗೆ ಪುಟ್ಟಜ್ಜಿ ಇತ್ತಲ್ಲ, ಅಜ್ಜಿ ಜೊತೆ ಮಾತಾಡ್ಕೊಂಡು ಅಲ್ಲೇ ಮನೆ ಕಮ್ಮೋದು, ಅವನೊಬ್ಬನ ಕರ್ಕೊಂಡ್ ಬರ್ಬೋದಾಗಿತ್ತು. ಅಯ್ಯೋ ಹೋಗ್ಲಿ ಬಿಡೇ ಸೀತಾ, ಇನ್ನೊಂದ್ ದಿವಸ ಯಾವಾಗಾದ್ರೂ ಬರ್ತಾರೆ. ಹೋಗಿವಾಗ ಅವ್ರಿಗೆ ಕುಡಿಯಕ್ಕೆ ಕಾಫಿನೋ ಟೀನೋ ಏನಾದ್ರೂ ಮಾಡ್ಕೊಂಡ್ ಹೋಗು. ಅಯ್ಯೋ ಕಾಫಿ ಬೇಡ, ಏನು ಬೇಡ, ನೀನು ನೋಡಿದ್ವಲ್ಲ ಅಷ್ಟೇ ಸಾಕು. ಹೋಗ್ತೀವಿ ಬಿಡಮ್ಮ, ಟೈಮ್ ಆಗುತ್ತೆ, ಕತ್ಲಾದ್ರೆ ತಿರ್ಗಾ ಬರಲಿಲ್ಲ ಅಂತ ಬೈಕೆ ಮತ್ತೆ ಅಮ್ಮಯ್ಯ. ಹೋಗ್ತೀವಿ. ಸುಮ್ ಕುಕ್ಕಳಣ್ಣ, ನೀನೊಬ್ಬ ತಂಗಿ ಮನೆಗೆ ಬಂದು ಒಂದೊಟ ಕಾಫಿ ಕುಡಿದಂಗೆ ಹಂಗೆ ಹೋಗ್ತೀಯ, ನನಗೆ ಬೇಜಾರಾಗಲ್ವೇ? ಸುಮ್ಮನಿರು. ಕಾಫಿ ಕುಡಿದಿದ್ರೆ ಅಷ್ಟೇ ಹೊತ್ತು ಮಜ್ಜಿಗೆ ಇದಾವೆ, ಮಜ್ಜಿಗೆನಾದ್ರೂ ತಂದು ಕೊಡ್ತೀನಿ, ಕುಡ್ದು ಹೋಗೋರಂತೆ. ಸರಿ ಆಯ್ತು ಬಿಡಮ್ಮ ಸೀತಾ, ಬೇಜಾರು ಮಾಡ್ಕೋಬೇಡ. ಸರಿ ಮಜ್ಜಿಗೆನೆ ತಾಂಬರೋಗು. ಊಟ ಮಾಡಿದ್ವಿ, ಈಗ ಟೀ ಕಾಫಿ ಕುಡಿದ್ರೆ ಸರಿ ಆಗಲ್ಲ, ಮಜ್ಜಿಗೆನೆ ತಾಂಬರೋಗು. ಮಜ್ಜಿಗೆ ಕುಡಿದ್ರೆ ಜೀರ್ಣ ಅನ್ನೋದಾದ್ರೂ ಚೆನ್ನಾಗಾಗುತ್ತೆ, ಹೋಗು. ಸರಿ ಅತ್ತಿಗೆ ಆಯ್ತು, ಕೂತ್ಕೊಂಡಿರಿ, ತಾಂಬತ್ತೀನಿ. ಹೆಂಗೋ ಸುಜಿ, ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗುತ್ತಮ್ಮ. ಅಲ್ಲಿ ಹುಟ್ಟಾಗಿಂದ ಹೆಂಗೆ ಜೊತೆಯಾಗಿ ಬೆಳೆದ್ರು, ಇಲ್ಲೂ ಅಷ್ಟೇ ಜೊತೆಯಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀರಲ್ಲ, ತುಂಬ ಖುಷಿ ಆಗುತ್ತಮ್ಮ. ನಿಮ್ಮಿಬ್ರು ಫ್ರೆಂಡ್ಶಿಪ್ಪು ಚೆನ್ನಾಗೈತೆ. ಹಿಂಗೆ ಇರಲಿ, ಕಷ್ಟ ಸುಖ ಬಂದರೆ ನೀವಿಬ್ರು ಬಿಟ್ಕೊಡ್ಬೇಡ್ರಿ. ಇಲ್ಲ ಶಿವಣ್ಣ, ನಾನ್ಯಾಕೆ ಬಿಟ್ಕೊಡ್ಲಿ? ಅದಕ್ಕೆ ಮತ್ತೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಲ್ಲ, ಸೀತುನ ನನ್ನ ಜೊತೆ ಕರ್ಕೊಂಡು ಮಾಡ್ತಾ ಇರೋದು. ಅವಳು ನಾನು ಚೆನ್ನಾಗಿ ಕಲ್ತಿದ್ದಾಳೆ ಇವಾಗೆಲ್ಲ ಉಪ್ಪಿನಕಾಯಿ ಮಾಡೋದ, ಅವಳು ಮಾಡ್ತಾಳೆ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಬಿಡಿ, ಅವಳಿಗೆ ನಾನು ತೊಂದರೆ ಆದ್ರೆ ನಾನಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ಹೆಂಗೋ ನೀವಿಬ್ರು ಒಂದೇ ಊರಲ್ಲಿ ಹುಟ್ಟಿ ಒಂದೇ ಊರಿಗೆ ಸೊಸೆಯಾಗಿ ಬಂದಿರೋದು ತುಂಬಾ ಅನುಕೂಲ ಆಗೈತಲ್ವಾ ಸೂಜಿ? ಹೆಂಗೋ ಕಷ್ಟ ಸುಖ ಹಂಚ್ಕೊಳಕ್ಕೆ ಒಬ್ರಿದ್ದಂಗೆ ಆಗುತ್ತೆ. ಹೌದಕ್ಕ, ಒಂಥರ ಅನುಕೂಲನೇ. ನಮ್ಗೆ ಹೆಂಗು ನನಗೇನು ಅಂತ ಅವಳೇನು ಅಂತ ನನಗೆ ಗೊತ್ತು, ನಾನೇನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಲ್ಲ, ಅರ್ಥ ಮಾಡ್ಕೊಂಡು ಹೆಂಗೋ ಹೊಂದ್ಕೊಂಡು ಹೋಗ್ತಾ ಇದೀವಿ. ಒಳ್ಳೇದಾಯ್ತು ಬಿಡ್ರಿ. ನಮ್ಮ ಸೀತಾನು ಇದೇ ಊರಿಗೆ ಬಂದಿದ್ದು, ಅದಕ್ಕೆ ತಾನೇ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಈ ಮನೆಗೆ ಸೊಸೆ ಮಾಡಿದ್ದು ಸೀತನ. ಹೆಂಗೋ ಇವಾಗ ಸೀತಾನು ತುಂಬಾ ಚೆನ್ನಾಗಿದ್ದಾಳೆ, ಅವ್ರ ಅತ್ತೆನೂ ಚೆನ್ನಾಗಿ ನೋಡ್ಕೊಂತಾರೆ. ಏನು ತೊಂದರೆ ಇಲ್ಲ ಬಿಡ್ರಿ, ಆರಾಮಾಗಿದ್ದಾಳೆ, ನೀವೇನು ಚಿಂತೆ ಮಾಡಬೇಡಿ ಅವಳ ಬಗ್ಗೆ. ಅಣ್ಣ ಅತ್ತಿಗೆ ತಾಳ್ರಿ, ಮಜ್ಜಿಗೆ ಕುಡೀರಿ. ಸರಿ ಅಮ್ಮ ಸೀತಾ, ನಾವಿನ್ ಬರ್ತೀವಿ. ಆಯ್ತಣ್ಣ, ಇನ್ನೊಂದ್ಸಲ ಬಂದಾಗ ಒಂದ್ ದಿವಸ ಇದ್ದೋಗ್ಬೇಕು ನೀವಿಬ್ರು. ಸರಿ ಆಯ್ತು ಬಿಡು ಸೀತಾ, ಇನ್ನೊಂದ್ಸಲ ಬಂದಾಗ ಕರ್ಣನು ಕರ್ಕೊ ಬರ್ತೀವಿ, ಒಂದ್ ದಿವಸ ಇದ್ದು ಆರಾಮಾಗಿದ್ದು ಹೋಗ್ತೀವಿ, ಊಟ ಮಾಡ್ಕೊಂಡು ಬರ್ತೀವಿ. ತಾಳಮ್ಮ ಸೀತಾ, 50 ರೂಪಾಯಿ ಐತೆ, ಯಾತನ ತರಿಸ್ಕೊಂಡು ತಿನ್ನು. ನಾವು ಯಾತು ತರಲಿಲ್ಲ, ತಂದಿದ್ವಿ ಬ್ಯಾಗು ಎಲ್ಲನ, ಆದರೆ ಅಲ್ಲಿ ಸ್ಮಕಾಯಿ ಮಂತಕ್ಕೆ ಹೋದ್ವಾ, ಬ್ಯಾಗ್ ಸಮೇತ ಅಲ್ಲೇ ಬಿಟ್ಟು ಬಂದ್ವಿ. ಅದು ಏನೋ ಆಯ್ತು ಬಿಡು, ತಗ ಇದ್ರಾಗೆ ಗಂಡನ ಕೈ ಕೊಟ್ಟು ಯಾತಾದ್ರೂ ಹಣ್ಣ ಯಾತನ ತರಿಸ್ಕೊಂಡು ತಿನ್ನು. ಅಯ್ಯೋ ಬಿಡೋಣ, ಎಲ್ಲ ಪರವಾಗಿಲ್ಲ, ನನಗೇನು ಏನು ತಂದಿಲ್ಲ ಅಂತ ಬೇಜಾರೇನು ಇಲ್ಲ ಬಿಡು, ಪರವಾಗಿಲ್ಲ. ಇರ್ಲಿ ತಗ, ಏನಾದರೂ ಬೇಕು ಅಂದರೆ ತಗಮೈತಿ. ಇಸ್ಕಳಿ ಸೀತಾ. ಇಸ್ಕೊ, ನಿಮ್ಮಣ್ಣ ಎಷ್ಟು ಪ್ರೀತಿಯಿಂದ ಕೊಡ್ಬೇಕಾದ್ರೆ ನೀನ್ ಯಾಕೆ ಬೇಡ ಅಂತೀಯ, ಇಸ್ಕೊಂಡಿಕ್ಕ. ಸರಿ ಅಣ್ಣ ಆಯ್ತು. ಸೀತಾ ಚೆನ್ನಾಗಿದ್ಯಾ ತಾನೆ? ನಿನ್ ಗಂಡ ನಿಮ್ಮ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅದಕ್ಕೆ.
ಸರಿ ಅಮ್ಮ ನಾವು ಹೋಗಿ ಬರ್ತೀವಿ. ಸರಿ ನಡೀರಿ, ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್ವರೆಗೂ. ಈಗ 5:15ಗೆ ಬಸ್ ಐತೆ, ಹತ್ತಿಸ್ ಬರ್ತೀನಿ. ಸರಿ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.